ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಮೊಬೈಲ್ ಅನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್ ಚಾಟ್, ಕಾಲ್ ಡೀಟೇಲ್ ಅನ್ನ ಕಲೆ ಹಾಕ್ತಾ ಇದೆ ಖಾಕಿ ಟೀಮ್. ಫೋಟೋ, ಕಾಲ್ ರೆಕಾರ್ಡ್ ಅನ್ನು ಕೂಡ ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ. ಹಾಸನದ ಸೆಂಟ್ ಪೊಲೀಸ್ ಠಾಣೆಯಲ್ಲೇ ಇದ್ದಾರೆ ಸೂರಜ್ ರೇವಣ್ಣ. ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪ ಸೂರಜ್ ರೇವಣ್ಣ ಮೇಲೆ ಕೇಳಿಬಂದಿರೋದು. ಜೆಡಿಎಸ್ ಕಾರ್ಯಕರ್ತನೊಬ್ಬ ಮಾಡಿರುವಂತಹ ಗಂಭೀರ ಆರೋಪ ಇದು. ಆ ಸಂತ್ರಸ್ತ ಯುವಕ ಈಗಾಗಲೇ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಆ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡು ಈಗ ಸೂರಜ್ ರೇವಣ್ಣನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವ ರೀತಿಯ ಪ್ರಕ್ರಿಯೆಗಳು ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ಸೂರಜ್ ರೇವಣ್ಣ ಮೇಲೆ ಕೇಳಿ ಬಂದಿರುವಂಥದ್ದು ಬಹಳ ಅಪರೂಪದ ಆರೋಪದ ಪ್ರಕರಣ ಇದು ನಿಜಕ್ಕೂ ಕೂಡ. ಯಾಕಂದ್ರೆ ಈ ರೀತಿ ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತಂದ ಮೇಲೆ ಇದರ ಗಂಭೀರತೆ ಬಹಳ ದೊಡ್ಡ ಇರುತ್ತೆ. ಹಾಗಾಗಿ ಯಾವ ರೀತಿಯಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ? ಈ ಮೊಬೈಲ್ ಅಂತ ಪ್ರಮುಖ ಸಾಕ್ಷಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಬ್ಲ್ಯಾಕ್ ಮೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂರಜೇ ಆಡಿಯೋ ಸಾಕ್ಷಿ ಕೊಡೋದಕ್ಕೆ ಹೋದಾಗ ಅವರನ್ನ ವಿಚಾರಣೆಗೊಳಪಡಿಸಿ ಅರೆಸ್ಟ್ ಮಾಡಿರೋದು. ಹಾಗಾಗಿ ಮೊಬೈಲ್ ಪ್ರಮುಖವಾದಂತಹ ಅಸ್ತ್ರ ಆಗತ್ತಾ ಅಂತ? ಪ್ರತಿಮಾ, ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣನವರ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದ್ದು ಈಗಾಗಲೇ ಬಂಧನ ಮಾಡಲಾಗಿದೆ. ಇಡೀ ರಾತ್ರಿ ನಿನ್ನೆ ಅವರನ್ನು ವಿಚಾರಣೆಗೊಳಪಡಿಸಿದ್ರು. ತಡರಾತ್ರಿವರೆಗೂ ಸಹ SP ಅವರು ವಿಚಾರಣೆಯನ್ನು ನಡೆಸಿದರು. ಮುಂಜಾನೆ 4 ಗಂಟೆವರೆಗೂ ಸಹ ತನಿಖಾಧಿಕಾರಿಗಳು ವಿಚಾರಣೆಯನ್ನು ನಡೆಸಿದರು. ಈ ವಿಚಾರಣೆ ವೇಳೆ ತಿಳಿದಿರುವಂತಹದ್ದು ಮತ್ತು ಬಹಿರಂಗವಾಗಿರೋದೇನೆಂದರೆ, ನನ್ನ ಬಳಿ ಸಾಕ್ಷಿಗಳಿದೆ. ಆ ಸಂತ್ರಸ್ತ ಯುವಕ ನನಗೆ 5 ಕೋಟಿ ಹಣಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ, ಆತನ ವಿರುದ್ಧ ಆಡಿಯೋ ಸಾಕ್ಷಿ ಇದೆ ಅನ್ನುವಂತಹದ್ದನ್ನು ಸಹ ಸೂರಜ್ ರೇವಣ್ಣನವರು ಆಡಿಯೋ ಸಮೇತ ಸೆಂಟ್ ಪೊಲೀಸ್ ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ 377 ಪ್ರಕರಣ ದಾಖಲಾಗಿದೆ, ಹೀಗಾಗಿ ನೀವು ವಿಚಾರಣೆಗೆ ಕೋಆಪ್ರೇಟ್ ಮಾಡಬೇಕು ಅಂತ ಪೊಲೀಸರು ಹೇಳ್ತಾರೆ. ಅದೇ ರೀತಿ ಕೋಆಪ್ರೇಟ್ ಸಹ ಮಾಡಿ ಅಂದರೆ ವಿಚಾರಣೆಗೆ ಕೋಆಪ್ರೇಟ್ ಮಾಡಿದ್ದಾರೆ ಸೂರಜ್ ರೇವಣ್ಣ. ಈಗ ಅವರ ಪ್ರಮುಖವಾಗಿ ಸಾಕ್ಷಿ ಅಂದರೆ ಹೇಳಲಾಗ್ತಿದ್ದಂತಹ ಮೊಬೈಲ್ನಲ್ಲಿರುವಂತಹ ಸಾಕ್ಷಿಗಳನ್ನು ಅಂದರೆ ಅವರು ಆಡಿಯೋ ಕಾಲ್ ಇರ್ಬೋದು ಅಥವಾ ವಿಡಿಯೋ ಕಾಲ್ ಇರ್ಬೋದು, ಬೇರೆ ಬೇರೆ ಎಲ್ಲ ಚಾಟ್ಗಳನ್ನು ಸಹ ಈಗಾಗಲೇ ಪೊಲೀಸರು ಪಡೆದಿದ್ದಾರೆ. ಜೊತೆಗೆ ಅವರ ಬಳಿ ಆಡಿಯೋ ಕಾಲ್ನ ಒಂದು ಸಾಕ್ಷಿ ಸಹ ಇದೆ ಅಂತ ಹೇಳಿದರು. 5 ಕೋಟಿ ಹಣಕ್ಕೆ ಬೇಡಿಕೆಯನ್ನಿಟ್ಟಿದ್ದು ಈ ಸಂಬಂಧವೂ ಸಹ ಸಾಕ್ಷಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಸೂರಜ್ ರೇವಣ್ಣನವರ ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ ಹಾಸನ ಪೊಲೀಸರು. ತನಿಖಾಧಿಕಾರಿ ಪ್ರಮೋದ್ ಕುಮಾರ್ ಅವರು ಮೊಬೈಲನ್ನು ವಶಕ್ಕೆ ಪಡೆದು ಅದರಲ್ಲಿ ವಾಟ್ಸಪ್ ಚಾಟ್ ಇರ್ಬೋದು, ಜೊತೆಗೆ ವಾಟ್ಸಪ್ ಕಾಲ್ ಇರ್ಬೋದು, ಇವೆಲ್ಲ ಮಾಹಿತಿಗಳನ್ನು ಸಹ ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ. ಒಂದು ಭವಿಷ್ಯ ಆ ಮೊಬೈಲ್ನಲ್ಲಿ ಆ ಸಾಕ್ಷ್ಯಾಧಾರಗಳು ನಾಶವನ್ನು ಪಡಿಸುವ ಕೆಲಸ ಆಗಿದ್ದರೆ, ಅಂದರೆ ಮೊಬೈಲಲ್ಲಿ ಚಾಟ್ ಮಾಡಿದಂತಹ ಸಂತ್ರಸ್ತ ಯುವಕ ಮತ್ತೆ ಅದನ್ನು ಡಿಲೀಟ್ ಕೊಟ್ಟಿದ್ರೆ ಅದನ್ನು ಸಹ ರಿಟ್ರೀವ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಪ್ರಕರಣವನ್ನು CID ಭಾಳ ಸೂಕ್ಷ್ಮವಾಗಿ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು ನಡೆಸುವ ಎಲ್ಲ ಸಾಧ್ಯತೆಗಳು ಸದ್ಯ ಕಂಡು ಬರ್ತಾ ಇದೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.